ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಇಂಗ್ಲೀಷ್ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ಹೈಲಿ ಇಂಪಾರ್ಟೆಂಟ್ ಇಂಗ್ಲೀಷ್ ಟರ್ಮ್ಸ್ಗಳನ್ನು ಅಧ್ಯಯನ ಮಾಡೋಣ. ಇಂಗ್ಲೀಷ್ ಟರ್ಮ್ಸ್ನಲ್ಲಿ ತುಂಬಾ ಟರ್ಮ್ಸ್ ಇವೆ, ಆದರೆ ನಮಗೆ ಈಗ KRTTಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇವತ್ತಿನ ಈ ತರಗತಿಯಲ್ಲಿ ಚರ್ಚಿಸೋಣ. ಒಟ್ಟಾರೆಯಾಗಿ 10 ಇಂಗ್ಲೀಷ್ ಟರ್ಮ್ಸ್ಗಳನ್ನು ಈ ತರಗತಿಯಲ್ಲಿ ಚರ್ಚಿಸೋಣ ವಿತ್ ಎಕ್ಸಾಂಪಲ್ಸ್. ಕೊನೆಗೆ ಕ್ವಶನ್ ಆನ್ಸರ್ ಕೂಡ ಚರ್ಚಿಸೋಣ. ಫಸ್ಟ್ ಟರ್ಮ್ಸ್ ಫೋನಿಮ್ ಅಂತ ಅಂದರೆ ಏನಂತ ನಾವು ನೋಡೋಣ. Phonemes are the smallest unit of sounds in a language that can bring about a different meaning. ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್, ಈ ಒಂದು ಲೈನನ್ನು ಅಷ್ಟೇ ನೀವು ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ನಲ್ಲಿ ಈ ಲೈನನ್ನೇ ಬರುತ್ತೆ. ವಿಚ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಅಂದಾಗ ಫೋನಿಮ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಆಗುತ್ತೆ. ಈ ಫೋನಿಮ್ಸ್ನಲ್ಲಿ ಎಷ್ಟು ಸೌಂಡ್ಸ್ ಇವೆ ಅಂತ ಕ್ವಶನ್ ಬಂದರೆ 44 ಸೌಂಡ್ಸ್ ಇವೆ. ಹಾಗಾದರೆ ಆ 44 ಸೌಂಡ್ಸ್ನಲ್ಲಿ ಓವೆಲ್ಸ್ ಎಷ್ಟಿದೆ ಅಂತ ಕೇಳಿದರೆ 21 ಓವೆಲ್ಸ್ ಇದೆ, 24 ಕಾನ್ಸೋನೆಂಟ್ ಸೌಂಡ್ಸ್ ಇದೆ. ನಾವು ಕಲ್ತಿರುವಂತಹ 5 ಓವೆಲ್ಸ್ ಇದೆ ಅಲ್ವಾ, ಈ 5 ಓವೆಲ್ಸ್ನಿಂದನೇ 21 ಓವೆಲ್ಸ್ ಸೌಂಡ್ಸ್ಗಳು ಉತ್ಪತ್ತಿಯಾಗುತ್ತವೆ. ಹಾಗೆ 21 ಕಾನ್ಸೋನೆಂಟ್ ಸೌಂಡ್ಸ್ನಿಂದನೇ 24 ಕಾನ್ಸೋನೆಂಟ್ ಸೌಂಡ್ಸ್ಗಳು ಉತ್ಪತ್ತಿಯಾಗುತ್ತವೆ. ಈಗಾಗಲೇ ಇದು ಸಿಟೆಟಲ್ಲಿ ಪ್ರಶ್ನೆ ಬಂದಿದೆ. ಹೌ ಮನಿ ಸೌಂಡ್ಸ್ ಆರ್ ಇನ್ ಇಂಗ್ಲೀಷ್ ಅಂತ ಕೇಳಿದಾಗ 44 ಸೌಂಡ್ಸ್. ಹಾಗಾದರೆ ಓವೆಲ್ಸ್ ಎಷ್ಟು ಅಂತ ಕೇಳಿದರೆ 21. ಹಾಗೆ ಕಾನ್ಸೋನೆಂಟ್ ಸೌಂಡ್ಸ್ ಎಷ್ಟಿದ್ದಾವೆ ಅಂತ ಕೇಳಿದರೆ 24 ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಫೋನಿಮ್ ಅಂತಂದರೆ ಉದಾಹರಣೆ ನೋಡೋಣ. ಈಗ CH ಅಂತ ಇದೆ, PH ಅಂತ ಇದೆ. ಇದನ್ನು ನಾವು ಓದಿದರೆ ಚ ಆಯಿತು, ಇದನ್ನು ನಾವು ಓದಿದರೆ ಪ ಅಂತ ಆಯಿತು. ಈಗ ಈ ಸ್ಮಾಲೆಸ್ಟ್ ಒಂದು ಚಿಕ್ಕ ಘಟಕವನ್ನು ನಾವು ತೆಗೆದರೆ ಅಲ್ಲಿ ಮೀನಿಂಗ್ ಬರಲ್ಲ, ಅಂದರೆ ಒಂದು ಸೌಂಡ್ಸ್ ಕ್ರಿಯೇಟ್ ಆಗಲ್ಲ ಅಲ್ಲಿ. ಈಗ ಪಿಯನ್ನು ತೆಗೆದರೆ ಇಲ್ಲಿ ಸೌಂಡ್ ಬರುತ್ತಾ? ಇಲ್ಲ. ಎಚ್ ಅಂತ ಅಷ್ಟೇ ಅಂತೀವಿ. ಅದೇ PH ಅಂದರೆ ಫ ಅನ್ನುವ ಒಂದು ಸೌಂಡ್ಸ್ ಬರ್ತಾ ಇದೆ. ಸೊ ಇದಕ್ಕೆ ಏನಂತಾರೆ? ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ಸ್, ಒಂದು ಚಿಕ್ಕ ಘಟಕ, ಭಾಷೆಯ ಚಿಕ್ಕ ಘಟಕ, ಅತ್ಯಂತ ಚಿಕ್ಕ ಘಟಕ. ಇದನ್ನು ನಾವು ಫೋನಿಮ್ ಅಂತ ಕರಿತೀವಿ. ಇಲ್ಲಿ ಒಂದು ಚಾರ್ಟ್ ಇದೆ, ನೀವು ನೋಡಬಹುದು. ಇಲ್ಲಿ ಕಲರ್ನಿಂದ ಏನು ಮಾಡಿದಾರಲ್ವ, ಈ ಎಲ್ಲ ಒಂದು ಫೋನಿಮ್ಸ್ ಇವೆ. ಇವನ್ನು ತೆಗೆದುಬಿಟ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೌಂಡ್ಸ್ಗಳು ಬರಲ್ಲ. ಉದಾಹರಣೆಯಾಗಿ ಇಲ್ಲಿ ನೋಡಿ, ಎಗ್ ಅಂತ ಇದೆ, ಈ ಅನ್ನು ಅವರು ಕಲರ್ ಮಾಡಿದ್ದಾರೆ. ಈ ಅನ್ನು ತೆಗೆದುಬಿಟ್ರಲ್ಲಿ ಜಿ ಅಷ್ಟೇ ಬರುತ್ತೆ, ಅಲ್ಲಿ ಯಾವುದೇ ರೀತಿ ಸೌಂಡ್ಸ್ ಬರಲ್ಲ. ಆ್ಯಂಟಲ್ಲಿಯೂ ಕೂಡ ಎ ಅನ್ನು ತೆಗೆದುಬಿಟ್ರೆ NT ಅಷ್ಟೇ ಉಳಿಯುತ್ತೆ, ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಸೌಂಡ್ ಬರಲ್ಲ. ಇದಕ್ಕೆ ಅತ್ಯಂತ ಚಿಕ್ಕ ಘಟಕ ಅಂತ ಕರಿತೀವಿ ನಾವು. ಫೋನಿಮ್ನ ಸೆಂಟೆನ್ಸನ್ನು ನೀವು ನೆನಪಿಟ್ಕೊಂಡ್ಬೇಡಿ, ಅಂದರೆ ಏನು? ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್, ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ಇದೇ ಎಕ್ಸಾಮ್ನಲ್ಲಿ ಬರುವುದು. ಇನ್ನು ಸೆಕೆಂಡ್ ಫೋನೋಲಜಿ ಅಂತಂದರೆ ಫೋನಿಮ್ಸ್ ಬಗ್ಗೆ ನಾವೇನು ಅಧ್ಯಯನವನ್ನು ಮಾಡ್ತೀವಲ್ವ, ಅದಕ್ಕೆ ಫೋನೋಲಜಿ ಅಂತ ಕರೀತಾರೆ. ಸ್ಟಡಿ ಆಫ್ ವೇ ಸ್ಪೀಚ್ ಸೌಂಡ್ಸ್ ಆರ್ ಸ್ಟ್ರಕ್ಚರ್ಡ್ ಆರ್ ಹೌ ಸೌಂಡ್ಸ್ ಆರ್ ಆರ್ಗನೈಸ್ಡ್, ಅಂದರೆ ಆ ಸ್ಪೀಚ್ ಸೌಂಡ್ಸ್ಗಳು ಯಾವ ರೀತಿ ಸ್ಟ್ರಕ್ಚರ್ ಆಗಿವೆ, ಹಾಗೆ ನಾವು ಯಾವ ರೀತಿ ಆ ಸೌಂಡ್ಸ್ಗಳನ್ನು ಆರ್ಗನೈಸ್ ಮಾಡ್ತಿದ್ದೀವಿ ಅನ್ನೋದನ್ನು ಇದು ಅಧ್ಯಯನ ಮಾಡುತ್ತೆ. ಉದಾಹರಣೆಯಾಗಿ ಈಗ ಅನ್ಹ್ಯಾಪಿ ಅಂತ ಇದೆ. ಓಕೆ, ಈ ಅನ್ಹ್ಯಾಪಿಯಲ್ಲಿ ನ, ಹ್ಯಾಪಿ, ಈ ರೀತಿಯಾಗಿ ಸೌಂಡ್ಸ್ಗಳು ಬರುತ್ತೆ. ಈ ಸ್ಪೀಚ್ ಸೌಂಡ್ಸ್ಗಳು ಹೇಗೆ ಸ್ಟ್ರಕ್ಚರ್ ಆಗಿವೆ, ಹಾಗೆ ಆ ಸೌಂಡ್ಸ್ಗಳು ಯಾವ ರೀತಿ ಆರ್ಗನೈಸ್ಡ್ ಆಗ್ತಾ ಇವೆ ಅನ್ನೋದನ್ನು ಏನು ಅಧ್ಯಯನ ಮಾಡ್ತೀವಲ್ವ, ಅದಕ್ಕೆ ಫೋನೋಲಜಿ ಅಂತ ಕರೀತಾರೆ. ಈ ಎಲ್ಲ ಪಾಯಿಂಟ್ಸನ್ನು ನೀವು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ನಿಮಗೆ ಇದು ಕೊನೆವರೆಗೂ, ಇದಷ್ಟೇ ಎಕ್ಸಾಮ್ ಅಲ್ಲ, ನೀವು ಟೆಟ್ ಹಾಗೆ ಈ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಸೊ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಇನ್ನು ಥರ್ಡ್ ಒನ್ ಮಾರ್ಫಿಮ್ ಅಂತ ಅಂದರೆ ಮಾರ್ಫಿಮ್ ಈಸ್ ದ ಸ್ಮಾಲೆಸ್ಟ್ ಮೀನಿಂಗ್ಫುಲ್. ಅಲ್ಲೇನು ಕೇಳಿದ್ರು ಜಸ್ಟ್ ಸೌಂಡ್, ಸ್ಮಾಲೆಸ್ಟ್ ಸೌಂಡ್ಗೆ ಏನಂತ ಅಂದ್ವಿ ನಾವು ಫೋನಿಮ್ ಅಂತ ಅಂದ್ವಿ. ಆದರೆ ಇಲ್ಲಿ ಮೀನಿಂಗ್ಫುಲ್ ಯೂನಿಟ್ ಅಂತ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇದೇ ಕನ್ಫ್ಯೂಷನ್ ಆಗೋದು ನಮಗೆ. ಸೌಂಡ್ ಅಂತ ಬಂದರೆ ಫೋನಿಮ್, ಸೌಂಡ್ ಅಂದರೆ ಫೋನ್ ಮೂಲಕ ನಾವು ಏನು ಹೊರಡ್ತವೆ, ಸೌಂಡ್ಸ್ ಹೊರಡ್ತವೆ ತಾನೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಫೋನಿಮ್ ಅಂತ. ಮಾರ್ಫಿಮ್ ಅಂತ ಬಂದಾಗ ಇಲ್ಲಿ ಎಮ್ ಅಂತ ನೆನ್ಪಿಟ್ಕೊಳ್ಳಿ. ಇದೇನು? ಮೀನಿಂಗ್ಫುಲ್. ಮಾರ್ಫಿಮ್ ಈಸ್ ದ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ ಇನ್ ಅ ಲ್ಯಾಂಗ್ವೇಜ್. ಭಾಷೆಯ ಒಂದು ಅರ್ಥಪೂರ್ಣವಾದಂತಹ ಚಿಕ್ಕ ಘಟಕ ಇದಾಗಿದೆ.
ಏನು ಚಿಕ್ಕ ಘಟಕ, ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ವರ್ಡ್ಸ್. ಇಲ್ಲಿ ವರ್ಡ್ಸ್ಗಳು ಕಾಂಬಿನೇಷನ್ ಆಗಿರ್ತವೆ. ಉದಾಹರಣೆಗೆ PUN ಪನ್ ಆಗುತ್ತೆ. ಈ ವರ್ಡ್ಸ್ಗಳು ಪಿ ಅನ್ನುವುದು, ಯು ಅನ್ನುವುದು, ಎನ್ ಅನ್ನೋದು ಇವು ವರ್ಡ್ಸ್ಗಳು. ಈ ವರ್ಡ್ಸ್ಗಳ ಒಂದು ಕಾಂಬಿನೇಷನ್ ಆಗಿದೆ. ಕಾಂಬಿನೇಷನ್ ಆಗಿ ಏನು ಸೌಂಡ್ಸ್ ಬರ್ತಾ ಇದೆ ಇಲ್ಲಿ, ಪನ್ ಅನ್ನೋದು ಅಂದರೆ ಒಂದು ಮೀನಿಂಗ್ಫುಲ್ ಆದಂತಹ ಒಂದು ಸೌಂಡ್ಸ್ ನಮ್ಮ ಬಾಯಿಂದ ಹೊರಡ್ತಾ ಇದೆ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡಬೇಕು ಅಂತಂದರೆ ಅನ್ಯೂಸ್ಫುಲ್ ಈಗ ಯೂಸ್ಫುಲ್ ಅಂತ ಬರುತ್ತೆ. ಈ ಯೂಸ್ಫುಲ್ಗೆ ಅನ್ ಅಂತ ಹಚ್ಚಿದಾಗ ಅನ್ಯೂಸ್ಫುಲ್ ಅಂತ ಆಗುತ್ತೆ. ಇಲ್ಲಿ ಒಂದು ಅರ್ಥ ಬರುತ್ತೆ. ಅಂದರೆ ಯಾವುದೇ ಒಂದು ಶಬ್ದದ ಹತ್ತಿರ ನಾವು ಏನೇ ಒಂದು ಚೇಂಜ್ ಮಾಡಿದರೂ ಕೂಡ ಅಲ್ಲಿ ಅರ್ಥ ಬರುತ್ತೆ. ಫೋನಿಮ್ನಲ್ಲಿ ನಾವು ಅಲ್ಲಿ ಚೇಂಜ್ ಮಾಡಿದಾಗ ಅಂದರೆ ಆ ಒಂದು ವರ್ಡನ್ನು ತೆಗೆದಾಗ ಅರ್ಥ ಬರಲಿಲ್ಲ. ಈಗ ಅನ್ಯೂಸ್ಫುಲ್ನಲ್ಲಿ ನೀವು ಅನ್ನನ್ನು ಕ್ಯಾನ್ಸಲ್ ಮಾಡಿ. ಯಾಕೆ, ಯೂಸ್ಫುಲ್ಗೆ ನಮಗೆ ಅರ್ಥ ಬರುತ್ತೆ ತಾನೇ, ಹೌದು ತಾನೇ, ಯೂಸ್ಫುಲ್ಗೆ ಅರ್ಥ ಬರ್ತಿದೆ. ಹಾಗೆ ಅನ್ ಹಚ್ಚಿದಾಗ ಮತ್ತೆ ಅರ್ಥ ಬರ್ತಿದೆ ಅನ್ಯೂಸ್ಫುಲ್ ಅಂತ. ಈಗ ಹ್ಯಾಪಿನಲ್ಲಿ ಏನನ್ನು ನಾವು ಆ್ಯಡ್ ಮಾಡೋಣ, ಅನ್ ಅಂತ ಆ್ಯಡ್ ಮಾಡೋಣ. ಈ ಅನ್ನನ್ನು ತೆಗೆದ್ರೆ ಹ್ಯಾಪಿಗೆ ಅರ್ಥ ಬರುತ್ತೆ ತಾನೇ. ಸೊ ಇದೇನಾಗುತ್ತೆ, ಮಾರ್ಫಿಮ್ ಆಗುತ್ತೆ. ಅನ್ ಜೊತೆ ನಾವು ಸೇರಿಸಿದಾಗ ಕೂಡ ಒಂದು ಮೀನಿಂಗ್ಫುಲ್ ಆದಂತಹ ಅರ್ಥ ಬರ್ತಾ ಇದೆ. ಅನ್ನನ್ನು ತೆಗೆದಾಗೂ ಕೂಡ ಏನು ಬರ್ತಾ ಇದೆ, ಅಲ್ಲಿ ನಮಗೆ ಒಂದು ಮೀನಿಂಗ್ಫುಲ್ ಆದಂತಹ ಅರ್ಥ ಬರ್ತಾ ಇದೆ. ನಾವು ಇಲ್ಲಿ ಏನನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇದು ಸಂಪೂರ್ಣವಾದಂತಹ ಒಂದು ಅರ್ಥವನ್ನು ಹೊಂದಿದೆ. ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಅಂದರೆ ನಾವು ಆ ವರ್ಡನ್ನು ತೆಗೆದಾಗೂ ಕೂಡ, ಕ್ಯಾನ್ಸಲ್ ಮಾಡಿದಾಗೂ ಕೂಡ ಅಲ್ಲಿ ಏನು ಅರ್ಥ ಬರ್ತಾ ಇದೆ. ಇದಕ್ಕೆ ಏನಂತ ಕರಿತೀವಿ, ನಾವು ಮಾರ್ಫಿಮ್ ಅಂತ ಕರಿತೀವಿ. ಇಲ್ಲಿ ನೀವು ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ಸೌಂಡ್ಸ್ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಒಂದು ಪದಗಳನ್ನು ನಾವು ಜೋಡಿಸಿದಾಗ ಅದಕ್ಕೆ ತನ್ನದೇ ಆದಂತಹ ಅರ್ಥ ಬರುತ್ತೆ. ಈಗ ಅನ್ಯೂಸ್ಫುಲ್ನಲ್ಲಿ ಅನ್ ತೆಗೆದ್ರೂ ಕೂಡ ಅಲ್ಲಿ ಯೂಸ್ಫುಲ್ಗೆ ಒಂದು ಅರ್ಥ ಬಂತು, ಹೌದು ತಾನೇ. ಈ ರೀತಿ ಒಂದು ಕಾಂಬಿನೇಷನ್ ಆಫ್ ಸೌಂಡ್ಸ್ಗಳನ್ನು ಕಾಂಬಿನೇಷನ್ ಮಾಡಿದಾಗ ಒಂದು ಅರ್ಥ ಬರುತ್ತೆ. ಅದಕ್ಕೆ ಏನಂತ ಕರಿತೀವಿ, ನಾವು ಮಾರ್ಫೀಮ್ ಅಂತ ಕರಿತೀವಿ. ಇನ್ನು ಫೋರ್ತ್ ಒನ್ ಮಾರ್ಫಾಲಜಿ ಅಂತಂದರೆ ಮಾರ್ಫಿಮ್ ಬಗ್ಗೆ ಏನು ಅಧ್ಯಯನವನ್ನು ಮಾಡ್ತೀವಲ್ಲ ಅದಕ್ಕೆ ಮಾರ್ಫಾಲಜಿ ಅಂತಾರೆ. ಅಂದರೆ ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ವರ್ಡ್ಸ್. ಅಂದರೆ ಅಲ್ಲಿ ವರ್ಡ್ಸ್ಗಳಿರುತ್ತೆ, ಆ ವರ್ಡ್ಸ್ಗಳ ಬಗ್ಗೆ ಯಾವ ರೀತಿ ಅವು ಸ್ಟ್ರಕ್ಚರನ್ನು ಆಗಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಉದಾಹರಣೆಗೆ ಈಗ ಅನ್ಹ್ಯಾಪಿನೆಸ್ ಇದೆ, ಇಲ್ಲಿ ಅನ್ ಪ್ಲಸ್ ಹ್ಯಾಪಿ ಪ್ಲಸ್ ನೆಸ್, ಈ ರೀತಿಯಾಗಿ ಈ ವರ್ಡ್ಸ್ಗಳು ಏನು ಯಾವ ರೀತಿ ಜೋಡಣೆಯನ್ನು ಹೊಂದಿವೆ ಅಲ್ವಾ, ಅದನ್ನು ಅಧ್ಯಯನ ಮಾಡುವುದಕ್ಕೆ ನಾವೇನಂತ ಕರಿತೀವಿ, ಮಾರ್ಫಾಲಜಿ ಅಂತ ಕರಿತೀವಿ. ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ವರ್ಡ್ಸ್, ಸ್ಟಡಿ ಆಫ್ ಫಾರ್ಮ್ಸ್ ಆ್ಯಂಡ್ ಫಾರ್ಮೇಷನ್ ಆಫ್ ವರ್ಡ್ಸ್ ಇನ್ ಅ ಲ್ಯಾಂಗ್ವೇಜ್. ಈ ಒಂದು ಫಾರ್ಮೇಷನ್ ಯಾವ ರೀತಿಯಾಗಿದೆ, ವರ್ಡ್ಸ್ಗಳ ಫಾರ್ಮೇಷನ್ ಹೇಗಾಗಿದೆ ಅನ್ನೋದನ್ನು ಅಧ್ಯಯನ ಮಾಡುವುದಕ್ಕೆ ನಾವೇನಂತ ಕರಿತೀವಿ, ಮಾರ್ಫಾಲಜಿ ಅಂತ ಕರಿತೀವಿ. ಪದ ಹಾಗೂ ಪದ ಜೋಡಣೆಯ ಕುರಿತಾದ ವೈಜ್ಞಾನಿಕ ಅಧ್ಯಯನ. ಈ ಪದಗಳು ಯಾವ ರೀತಿ ಜೋಡಣೆ ಹೊಂದಿದ್ದಾವೆ ಅನ್ನೋದನ್ನು ಕುರಿತು ಅಧ್ಯಯನ ಮಾಡ್ತಿದೆ. ಇನ್ನು ಸಿಂಟ್ಯಾಕ್ಸ್, ಈ ಸಿಂಟ್ಯಾಕ್ಸ್ ಮತ್ತು ಮಾರ್ಫಾಲಜಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ನೋಡ್ಕೊಳ್ಳಿ. ಸಿಂಟ್ಯಾಕ್ಸ್ ಅಂದರೆ ಏನು, ದ ಸಿಸ್ಟಮ್ ಆಫ್ ರೂಲ್ಸ್ ಫಾರ್ ದ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್ನ ಸ್ಟ್ರಕ್ಚರನ್ನು ಅಧ್ಯಯನ ಮಾಡುವುದು ಯಾವುದು, ಸಿಂಟ್ಯಾಕ್ಸ್. ಆದರೆ ಇದ್ಯಾವುದ್ರದ್ದು, ವರ್ಡ್ಸ್ಗಳ ಸ್ಟ್ರಕ್ಚರನ್ನು ಅಧ್ಯಯನ ಮಾಡುವುದು ಮಾರ್ಫಾಲಜಿ. ಆದರೆ ಸೆಂಟೆನ್ಸ್ಗಳ ಸ್ಟ್ರಕ್ಚರನ್ನು ಅಧ್ಯಯನ ಮಾಡುವುದು ಯಾವುದು, ಸಿಂಟ್ಯಾಕ್ಸ್. ಅಂದರೆ ಇದು ಗ್ರಾಮ್ಯಾಟಿಕಲ್ನೇ ಅಧ್ಯಯನವನ್ನು ಮಾಡುತ್ತೆ. ಈಗ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ರೀತಿಯಾಗಿ ನಮ್ಮ ಒಂದು ಸೆಂಟೆನ್ಸ್ಗಳು ಕ್ರಿಯೇಟ್ ಆಗ್ತವೆ. ಮೊದಲು ಸಬ್ಜೆಕ್ಟ್ ಬರುತ್ತೆ, ನಂತರ ವರ್ಬ್ ಬರುತ್ತೆ, ನಂತರ ಆಬ್ಜೆಕ್ಟ್ ಬರುತ್ತೆ. ಈ ಒಂದು ಯಾವ ರೀತಿ ಈ ಸೆಂಟೆನ್ಸ್ಗಳು ಸ್ಟ್ರಕ್ಚರನ್ನು ಹೊಂದಿವೆ, ಹೇಗೆ ಸಿಸ್ಟಮ್ ಇದೆ ಅನ್ನೋದನ್ನು ಏನು ಅಧ್ಯಯನ ಮಾಡುತ್ತಲ್ಲ ಅದೇ ಸಿಂಟ್ಯಾಕ್ಸ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಇದೆ. ಸಿಂಟ್ಯಾಕ್ಸ್ ಬಗ್ಗೆ ತುಂಬ ಸಾರಿ ಪ್ರಶ್ನೆಗಳು ಬಂದಿವೆ. ದ ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್, ಇಷ್ಟು ನೆನ್ಪಿಟ್ಕೊಳ್ಳಿ. ಸೆಂಟೆನ್ಸದ ಸ್ಟ್ರಕ್ಚರ್ ಅಧ್ಯಯನ ಮಾಡೋದು ಸಿಂಟ್ಯಾಕ್ಸ್. ಎಸ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಎಸ್ ಅಂತ ಬಂದಾಗ ಸೆಂಟೆನ್ಸ್ಗಳ ಬಗ್ಗೆ ಸ್ಟ್ರಕ್ಚರ್ಗಳ ಬಗ್ಗೆ ಅಧ್ಯಯನ ಮಾಡೋದು ಸಿಂಟ್ಯಾಕ್ಸ್. ಆದರೆ ವರ್ಡ್ಸ್ಗಳ ಸ್ಟ್ರಕ್ಚರ್ ಬಗ್ಗೆ ಅಧ್ಯಯನ ಮಾಡೋದು ಯಾವುದಾಯಿತು, ಮಾರ್ಫಾಲಜಿ ಆಯಿತು. ಪ್ಲೀಸ್ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ.
ಇನ್ನು ಸೆಮ್ಯಾಂಟಿಕ್ಸ್ಗೆ ಬರೋಣ. ಸೆಮ್ಯಾಂಟಿಕ್ಸ್ ಇದು ಈಗಾಗಲೇ ಮೇ ಬಿ 2014 ಪೇಪರ್ 2 ಅಲ್ಲಿ ಪ್ರಶ್ನೆ ಬಂದಿದೆ ಅನಿಸುತ್ತೆ. ವಾಟ್ ಈಸ್ ಸೆಮ್ಯಾಂಟಿಕ್ಸ್ ಅಂತ, ಅಥವಾ ದ ಸ್ಟಡಿ ಆಫ್ ಮೀನಿಂಗ್ ಆಫ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್, ಇದಕ್ಕೆ ಏನಂತಾರೆ ಅಂತ ಕೇಳಿದಾಗ ನೀವು ಸೆಮ್ಯಾಂಟಿಕ್ಸ್ ಅಂತ ಆನ್ಸರನ್ನು ಮಾಡಬೇಕಾಗುತ್ತೆ. ದ ಸ್ಟಡಿ ಆಫ್ ದ ಮೀನಿಂಗ್ ಆಫ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ವರ್ಡ್ಸ್ಗಳು ಮತ್ತು ಫ್ರೇಸಸ್ಗಳ ಒಂದು ಅರ್ಥವನ್ನು ಏನು ಅಧ್ಯಯನ ಮಾಡುತ್ತೋ ಅದಕ್ಕೆ ಸೆಮ್ಯಾಂಟಿಕ್ಸ್ ಅಂತಾರೆ. ಏನು, ಸ್ಟಡಿ ಆಫ್ ದ ಮೀನಿಂಗ್, ಇಷ್ಟು ನೆನಪಿಟ್ಕೊಳ್ಳಿ. ಸ್ಟಡಿ ಆಫ್ ದ ಮೀನಿಂಗ್ ಇಟ್ ಈಸ್ ಕಾಲ್ಡ್ ಸೆಮ್ಯಾಂಟಿಕ್ಸ್. ಈಗಾಗಲೇ ಪ್ರಶ್ನೆ ಬಂದಿದೆ, ಕೊನೆಗೆ ನಾವು ಚರ್ಚಿಸೋಣ. ಇನ್ನು ಡಯಾಲೆಕ್ಟ್, ಇದು ಕೂಡ ಬರುತ್ತೆ. ಡಯಾಲೆಕ್ಟ್ ಅಂತಂದರೆ ಇಟ್ ಈಸ್ ಅ ಫಾರ್ಮ್ ಆಫ್ ಲ್ಯಾಂಗ್ವೇಜ್ ಪೆಕ್ಯುಲಿಯರ್ ಟು ಅ ಸ್ಪೆಸಿಫಿಕ್ ರೀಜನ್. ಅಂದರೆ ಒಂದು ಪ್ರದೇಶದಲ್ಲಿ ಅವರದೇ ಆದಂತಹ ಭಾಷೆ ಇರುತ್ತೆ. ಉದಾಹರಣೆಗೆ ಈಗ ನಮ್ಮದೇ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಮಾತನಾಡುವಂತಹ ಕನ್ನಡ ಭಾಷೆನೇ ಬೇರೆ, ನಾವು ಬೇರೆ ರೀತಿ ಮಾತಾಡ್ತೀವಿ. ಹಾಗೆ ಬೆಂಗಳೂರು ಸೈಡ್ ಹೋದಾಗ ಅಲ್ಲಿ ಮಾತನಾಡುವಂಥ ಕನ್ನಡ ಬೇರೆ ಆಗುತ್ತೆ. ಅಂದರೆ ಸ್ವಲ್ಪ ವಿಧಾನ ಬದಲಾಗುತ್ತೆ, ಅವರು ಮಾತಾಡುವಂತಹ ಶೈಲಿ ಬದಲಾಗುತ್ತೆ. ಮಂಗಳೂರು ಸೈಡ್ ಹೋದಾಗ ಬೇರೆ ಆಗುತ್ತೆ. ಹೀಗೆ ಆಯಾಯ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಸ್ಪೆಸಿಫಿಕ್ ರೀಜನ್ಗೆ ತಕ್ಕ ಹಾಗೆ ಅಲ್ಲಿಯ ಭಾಷೆ ಏನು ಚೇಂಜ್ ಇರುತ್ತೆ. ಈಗ ಕನ್ನಡನೇ ಏನು ಅಲ್ಲಿ ಬೇರೆ ಥರ ಮಾತಾಡ್ತೀವಿ, ಇಲ್ಲಿ ನಾವು ಮಾತನಾಡೋದು ಬೇರೆ ಆಗುತ್ತೆ. ನಾವು ಮಾತಾಡೋದನ್ನು ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾತಾಡಿದರೆ ಅಲ್ಲಿ ಜನ ಏನು ನಗ್ತಾರೆ ನಮ್ಮ ಭಾಷೆನೊಳಂದರೆ, ಅವರು ಒಂದು ವಿಧಾನ ಬೇರೆ ಇರುತ್ತೆ ಮಾತನಾಡೋದು. ನಾವು ಒಂದು ಸ್ವಲ್ಪ ಏನು ಹಳ್ಳಿ ಭಾಷೆ ಈ ರೀತಿ ನಾವು ಮಾತಾಡ್ತೀವಿ. ಈ ರೀತಿ ಏನು ಇದು ಸ್ಪೆಸಿಫಿಕ್ ರೀಸನ್ಗೆ ತಕ್ಕ ಹಾಗೆ ಪೆಕ್ಯುಲಿಯರ್ ಲ್ಯಾಂಗ್ವೇಜ್ ಇದೆ ಅಲ್ವಾ, ಇದಕ್ಕೆ ಡಯಾಲೆಕ್ಟ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇನ್ನು 8th ಒನ್, ರಿಜಿಸ್ಟರ್. Language used by a group of people who share similar work or interests such as doctors, lawyers. ರಿಜಿಸ್ಟರ್ ಅಂತಂದರೆ ಈಗ ಡಾಕ್ಟರ್ಗಳ ಭಾಷೆನೇ ಬೇರೆ, ಅವ್ರ ಹ್ಯಾಂಡ್ ರೈಟಿಂಗ್ ನಮಗೆ ಅರ್ಥ ಆಗುತ್ತಾ ಇಲ್ಲ, ಅದು ಯಾರಿಗೆ ಮೆಡಿಸಿನ್ ಕೊಡೋರಿಗೆ ಅರ್ಥ ಆಗುತ್ತೆ. ಸೊ ಅವ್ರದ್ದೇ ಆದಂತಹ ಒಂದು ಭಾಷೆ ಆಯಿತು. ಇನ್ನು ಲಾಯರ್ಸ್ಗಳದ್ದೇ ಭಾಷೆ ಬೇರೆ. ಇನ್ನು ಟೀಚರ್ಸ್ದೇ ಬೇರೆ. ಈಗ ನಾವು ಟೀಚರ್ಸ್ಗಳು ಇಂಜೆಕ್ಷನ್ನು ಅಥವಾ ಲಾಯರ್ಸ್ದ ಫೈಲ್ಸ್ ಬಗ್ಗೆ, ಕೇಸ್ ಬಗ್ಗೆ ಇದೆಲ್ಲವನ್ನು ನಾವು ಮಾತನಾಡ್ತೀವ ಇಲ್ಲ. ನಮ್ಮದು ಒಂದು ಗ್ರೂಪಲ್ಲಿ ನಮ್ಮದೇ ಆದಂತಹ ಒಂದು ಭಾಷೆ ಇದೆ. ಡಾಕ್ಟರ್ಸ್ದೇ ಅವ್ರದ್ದು ಬೇರೆ ಇದೆ, ಲಾಯರ್ಸ್ದೇ ಅವ್ರದ್ದೇ ಆದಂತಹ ಒಂದು ಬೇರೆ ಇದೆ. ಅಂದರೆ ಅವರು ಸಿಮಿಲರ್ ವರ್ಕ್ಗೆ ತಕ್ಕ ಹಾಗೆ ಲ್ಯಾಂಗ್ವೇಜ್ ಯೂಸ್ಡ್ ಬೈ ಅ ಗ್ರೂಪ್ ಆಫ್ ಪೀಪಲ್, ಒಂದು ಗುಂಪು ಜನರ ಗುಂಪಿನಲ್ಲಿ ಅವರು ತಮ್ಮ ವರ್ಕ್ ಅಂದರೆ ತಮ್ಮ ಯಾವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಲ್ವ ಆ ಕೆಲಸಕ್ಕೆ ತಕ್ಕಂತೆ ಅವರ ಒಂದು ಭಾಷೆನ ಏನು ಶೇರ್ ಮಾಡ್ಕೋತಾರೆ ಅದಕ್ಕೆ ಏನಂತ ಕರಿತೀವಿ, ರಿಜಿಸ್ಟರ್ ಅಂತ ಕರಿತೀವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನು ಕಂಪೌಂಡಿಂಗ್ ಬರುತ್ತೆ. ಕಂಪೌಂಡಿಂಗ್ ಅಂದರೆ ವೆನ್ 2 or more ವರ್ಡ್ಸ್ ಆರ್ ಜಾಯ್ನಿಂಗ್ ಟು ಮೇಕ್ ಒನ್ ಲಾಂಗರ್ ಅವರ ನ್ಯೂ ವರ್ಡ್, ಅಂದರೆ ಒಂದು ಅಥವಾ ಎರಡು ಈ ಪದಗಳನ್ನು ಜೋಡಿಸಿದಾಗ ಅಲ್ಲಿ ಲಾಂಗರ್ ಒಂದು ನ್ಯೂ ವರ್ಡ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಕಂಪೌಂಡಿಂಗ್ ಅಂತಾರೆ. ಕಂಪೌಂಡ್ ಅಂತ ನೆನ್ಪಿಟ್ಕೊಳ್ಳಿ. ನಾವು ಮನೆ ಸುತ್ತಲೂ ಏನು ಕಂಪೌಂಡ್ ಹಾಕ್ತೀವಲ್ವ ಅದನ್ನು ನೆನ್ಪಿಟ್ಕೊಳ್ಳಿ. ಕಂಪೌಂಡಿಂಗ್ ಅಂದರೆ ವರ್ಡ್ಸ್ಗಳನ್ನು ಜಾಯಿನ್ ಮಾಡಿ ಒಂದು ಹೊಸ ವರ್ಡನ್ನು ಕ್ರಿಯೇಟ್ ಮಾಡೋದು. ಈಗ ಉದಾಹರಣೆ ನೋಡಿ, ರೇನ್ ಪ್ಲಸ್ ಕೋಟ್ ಪ್ಲಸ್ ಏನಾಯಿತು, ರೇನ್ ಕೋಟ್. ಇಲ್ಲಿ ರೇನ್ ಬೇರೆ ಇದೆ, ಕೋಟ್ ಬೇರೆ ಇದೆ, ಆ ಎರಡನ್ನು ಕೂಡಿಸಿ ಏನು ಮಾಡಿದ್ವಿ, ರೇನ್ ಕೋಟ್ ಮಾಡಿದ್ವಿ. ಇನ್ನು ಕಪ್ ಪ್ಲಸ್ ಬೋರ್ಡ್ ಈಕ್ವಲ್ ಟು ಕಪ್ ಬೋರ್ಡ್ ಅಂದರೆ ಕಬೋರ್ಡ್. ಕಪ್ ಬೇರೆ ಇದೆ, ಬೋರ್ಡ್ ಬೇರೆ ಇದೆ, ಎರಡನ್ನು ಕೂಡಿಸಿ ಕಂಪೌಂಡ್ ಮಾಡಿ ನಾವೇನನ್ನು ಕ್ರಿಯೇಟ್ ಮಾಡ್ತೀವಿ, ಕಬೋರ್ಡ್ ಅಂತ ಕ್ರಿಯೇಟ್ ಮಾಡಿದ್ವಿ. ಇದಕ್ಕೇನಂತ ಕರೀತಾರೆ, ಕಂಪೌಂಡಿಂಗ್ ಅಂತ ಕರೀತಾರೆ. ಇನ್ನು 10th ಒನ್, ಮಿನಿಮಲ್ ಫೇರ್. ಇದು ಕೂಡ ಎಕ್ಸಾಮ್ನಲ್ಲಿ ಬಂದಿದೆ, ತುಂಬ ಇಂಪಾರ್ಟೆಂಟ್ ಇದೆ. ಈಗ ಪಿನ್ ಆ್ಯಂಡ್ ಬಿನ್ ಅಂತ ಕೊಟ್ಟು ಇವು ಏನಾಗುತ್ತೆ ಅಂತ ಕೇಳಿದಾಗ ನೀವು ಮಿನಿಮಲ್ ಪೇರ್ ಅಂತ ಆಯ್ಕೆನ ಮಾಡಬೇಕು. ಪೇರ್ ಆಫ್ ವರ್ಡ್ಸ್ ದ್ಯಾಟ್ ಆರ್ ಡಿಫರ್ ಇನ್ ಒನ್ ಸೌಂಡ್ ಇನ್ ಅ ಸೇಮ್ ಪೊಸಿಷನ್, ಅಂದರೆ ಸೇಮ್ ಪೊಸಿಷನಲ್ಲಿ ಅದರ ಸೌಂಡ್ ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಪೇರ್ ಆಫ್ ವರ್ಡ್ಸ್ ದ್ಯಾಟ್ ಆರ್ ಡಿಫರ್ ಇನ್ ಒನ್ ಸೌಂಡ್ ಇನ್ ಅ ಸೇಮ್ ಪೊಸಿಷನ್ ಅಲ್ಲಿ. ಇಲ್ಲಿ ಕೊನೆಗೇನೆ ಎನ್ ಇವು ಸೇಮ್ ಇದೆ, ಆದರೆ ಮೊದಲೇನಿದೆ PIN ಪಿನ್ ಇದೆ, BIN ಬಿನ್ ಅಂತ ಇದೆ. ಸ್ವಲ್ಪದ್ರಲ್ಲಿ ಏನೋ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಡಿಫ್ರೆಂಟ್ ಆಗುತ್ತೆ, ಕೊನೆಗೆ ಮಾತ್ರ ಸೇಮ್ ಬರುತ್ತೆ. ಈಗ ನಾವು ರೈಮಿಂಗ್ ವರ್ಡ್ಸನ್ನು ಕೂಡ ಅಂತೀವಿ, ಇದಕ್ಕೆ ರೈಮಿಂಗ್ ವರ್ಡ್ಸ್ ಕೂಡ ಉದಾಹರಣೆ ಆಗುತ್ತೆ. ಪಿನ್ ಆ್ಯಂಡ್ ಬಿನ್, ಹ್ಯಾಟ್, ಕ್ಯಾಟ್,
ಹಾಗೆ ಕೇಕ್, ಬೇಕ್ ಇವೆಲ್ಲ ಏನಾಗುತ್ತೆ ರೈಮಿಂಗ್ ವರ್ಡ್ಸ್ ಆ್ಯಂಡ್ ಆಲ್ಸೋ ಮಿನಿಮಲ್ ಪೇರ್ ಅಂದರೆ 2 ಜೋಡಿಗಳು ಕೂಡ್ಕೊಂಡಿವೆ. ಸ್ವಲ್ಪದರಲ್ಲಿ ಏನು ಚೇಂಜ್ ಆಗುತ್ತೆ, ಇಲ್ಲಿ ಪಿ ಅನ್ನೋದು ಬರುತ್ತೆ, ಇಲ್ಲೇ ಬಿ ಅನ್ನೋದು ಬರುತ್ತೆ, ಆದರೆ ಕೊನೆಗೆ ಮಾತ್ರ ಏನು ಸೇಮ್ ಬರುತ್ತೆ, ಸೇಮ್ ಸೌಂಡ್ ಬರುತ್ತೆ. ಸೊ ಇದಕ್ಕೆ ಮಿನಿಮಲ್ ಪೇರ್ ಅಂತಾರೆ. ಈ ಎಲ್ಲ ಉದಾಹರಣೆಗಳನ್ನ ನೀವು ನೆನಪಿಟ್ಕೊಂಡ್ಬಿಡಿ, ಈಸಿ ಆಗುತ್ತೆ. ಪಿನ್, ಬಿನ್, ಹ್ಯಾಟ್, ಕ್ಯಾಟ್, ಬೇಕ್, ಕೇಕ್, ಇದೇ ರೀತಿ ಡಾಗ್, ಫಾಗ್, ಹೀಗೆ ತುಂಬ ಉದಾಹರಣೆಗಳಿವೆ. ನೀವಾಗೇನು ಕೂಡ ಉದಾಹರಣೆಗಳನ್ನು ಕ್ರಿಯೇಟ್ ಮಾಡಬಹುದು, ಅಂದರೆ ಬರೀಬಹುದು, ಬರೆದು ಇಟ್ಕೊಂಡ್ರೆ ನಿಮಗೆ ನೆನಪಾಗುತ್ತೆ. ಇನ್ನು ಪ್ರಶ್ನೆಗಳಿಗೆ ನೋಡೋಣ. ಫೋನಿಮ್ ಈಸ್, ಫೋನಿಮ್ ಅಂದರೆ ಏನು ನಾವು ನೋಡಿದ್ವಿ. ಡಿಪ್ತಾಂಗ್ಸ್ ಆಗುತ್ತಾ? ಇಲ್ಲ. ಓವೆಲ್ ಸೌಂಡ್ ಆಗುತ್ತಾ? ಇಲ್ಲ. ಹಾಗಾದರೆ ಅ ಸಿಂಗಲ್ ಯೂನಿಟ್ ಆಫ್ ಸೌಂಡ್, ಅ ಸಿಂಗಲ್ ಯೂನಿಟ್ ಆಫ್ ವರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಈಗ ನೀವು ಹೇಗೆ ಚೂಸ್ ಮಾಡ್ತೀರಾ? ಫೋನ್ ಅಂದರೆ ಏನು? ಸೌಂಡ್ಸ್ಗಳು ಬರುತ್ತೆ, ನಾವು ಮಾತನಾಡ್ತೀವಿ ಫೋನ್ ಮೂಲಕ, ವರ್ಡ್ ಬರಲ್ಲ. ಹಾಗಾದರೆ ಯಾವುದು ಉತ್ತರ ಆಯಿತು? ಅ ಸಿಂಗಲ್ ಯೂನಿಟ್ ಆಫ್ ಸೌಂಡ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಫೋನ್ ಮೂಲಕ ನಾವು ಮಾತನಾಡಿದರೆ ನಮ್ಮ ಬಾಯಿಂದ ಸೌಂಡ್ಸ್ಗಳು ಬರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ಇನ್ನು ಸೆಕೆಂಡ್, ದ ಸೆಂಟೆನ್ಸ್ ಮ್ಯಾಡಮ್ ಡ್ರೈವ್ಸ್ ಅ ಬೈಸಿಕಲ್. ನಾನು ನಿಮಗೆ ಸಿಂಟ್ಯಾಕ್ಸ್ ಮತ್ತು ಸಿಮೆಂಟಿಕ್ಸ್ ಬಗ್ಗೆ ಹೇಳಿದ್ದೆ. ಸಿಂಟ್ಯಾಕ್ಸ್ ಏನು? ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರನ್ನು ಅಧ್ಯಯನ ಮಾಡುತ್ತೆ. ಅಂದರೆ ಮೊದಲು ಸಬ್ಜೆಕ್ಟ್ ಇದೇನೋ, ಆಮೇಲೆ ವರ್ಬ್, ಆಮೇಲೆ ಆಬ್ಜೆಕ್ಟ್, ಇದನ್ನು ಅಧ್ಯಯನ ಮಾಡುತ್ತೆ. ಆದರೆ ಸಿಮೆಂಟಿಕ್ಸ್ ಏನು? ಒಂದು ಮೀನಿಂಗ್, ಆ ಸೆಂಟೆನ್ಸ್ಗೆ ಮೀನಿಂಗ್ ಇದೇನೋ ಇಲ್ವೋ ಅನ್ನೋದನ್ನು ಅಧ್ಯಯನ ಮಾಡುತ್ತೆ. ಸೊ ಹೀಗೆ ಈ ರೀತಿ ಉದಾಹರಣೆ ಕೊಟ್ಟು ಈ ರೀತಿ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಈಗ ನಾವು ಯಾವ ರೀತಿ ಎಲಿಮಿನೇಟ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ಫಸ್ಟು ಸಬ್ಜೆಕ್ಟ್ ಇದೆ, ಡ್ರೈವ್ಸ್ ವರ್ಬ್ ಇದೆ, ಬೈಸಿಕಲ್ ಆಬ್ಜೆಕ್ಟ್ ಇದೆ. ಹಾಗಾದರೆ ಸಿಂಟ್ಯಾಕ್ಸ್ ನಮ್ಮದು ಕರೆಕ್ಟ್ ಆಯಿತು, ಇದರ ಸ್ಟ್ರಕ್ಚರ್ ಕರೆಕ್ಟ್ ಇದೆ. ಸೊ ಸಿಂಟ್ಯಾಕಲ್ಲಿ ಇದು ಕರೆಕ್ಟ್ ಆಯಿತು. ಹಾಗಾದರೆ ಇಲ್ಲಿ ಸಿಂಟ್ಯಾಕಲ್ಲಿ ಕರೆಕ್ಟ್ ಅಂತ ಎಲ್ಲಿ ಆಪ್ಷನ್ ಇದೆ ನೋಡೋಣ. ಇಲ್ಲೇ ಸಿಂಟ್ಯಾಕಲ್ಲಿ ಇನ್ಕರೆಕ್ಟ್ ಅಂತ ಇದೆ. ಸೊ ಇದನ್ನು ಡಿಲೀಟ್ ಮಾಡೋಣ. ಆಮೇಲೆ ಇದು ಫೋರ್ತ್ ಒನ್ ನೋಡಿ, ಸೆಮೆಂಟಿಕಲ್ಲಿ ಆ್ಯಸ್ ವೆಲ್ ಆಸ್ ಸಿಂಟ್ಯಾಕಲ್ಲಿ ಇನ್ಕರೆಕ್ಟ್ ಅಂತಾರೆ. ನಮಗೆ ಇಲ್ಲಿ ಸಿಂಟ್ಯಾಕ್ಸ್ ಇದು ಕರೆಕ್ಟ್ ಇದೆ, ಮೊದಲು ಸಬ್ಜೆಕ್ಟ್, ಆಮೇಲೆ ವರ್ಬ್, ಆಮೇಲೆ ಆಬ್ಜೆಕ್ಟ್ ಕರೆಕ್ಟ್ ಬಂದಿದೆ. ಸೊ ಈ ಆಪ್ಷನ್ ಕೂಡ ರಾಂಗ್ ಆಯಿತು. ಇನ್ನು ಎ ಮತ್ತು ಸಿ ಯಲ್ಲಿ ನಾವು ಏನು ಚೂಸ್ ಮಾಡೋಣ ಯಾವುದು ಕರೆಕ್ಟ್ ಅಂತ. ಈಗ ಸೈಕಲನ್ನು ನಾವು ಡ್ರೈವ್ ಮಾಡ್ತೀವ ಅಥವಾ ರೈಡ್ ಮಾಡ್ತೀವ? ನೀವೇ ಹೇಳಿ. ರೈಡ್ ಮಾಡ್ತೀವಿ ತಾನೇ. ಡ್ರೈವ್ ಅನ್ನೋದೇನು? ನಾವು 4 ವೀಲರನ್ನು ಏನು ಡ್ರೈವ್ ಮಾಡ್ತೀವಿ ಅದಕ್ಕೆ ಡ್ರೈವ್ ಅಂತ ಕರಿತೀವಿ. ಈಗ 2 ವೀಲರನ್ನು ನಾವೇನು ಡ್ರೈವ್ ಮಾಡಲ್ಲ, ಅದು ರೈಡ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಸೆಂಟೆನ್ಸ್ಗೆ ಮೀನಿಂಗ್ ಸರಿ ಬಂದಿಲ್ಲ. ಮ್ಯಾಡಮ್ ರೈಡ್ಸ್ ಅ ಬೈಸಿಕಲ್ ಆಗಬೇಕು. ಆದರೆ ಇವ್ರೇನು ಕೊಟ್ಟಿದ್ದಾರೆ? ಮ್ಯಾಡಮ್ ಡ್ರೈವ್ಸ್ ಅ ಬೈಸಿಕಲ್ ಕೊಟ್ಟಿದ್ದಾರೆ. ಆದರೆ ಸ್ಟ್ರಕ್ಚರ್ ಕರೆಕ್ಟ್ ಇದೆ, ಸಿಂಟ್ಯಾಕಲ್ಲಿ ಕರೆಕ್ಟ್ ಇದೆ, ಮೀನಿಂಗ್ ಮಾತ್ರ ರಾಂಗ್ ಇದೆ, ಅಂದರೆ ಸಿಮೆಂಟಿಕಲ್ ಇದು ಇನ್ಕರೆಕ್ಟ್ ಇದೆ. ಹಾಗಾದರೆ ನಮ್ಮ ಆಪ್ಷನ್ ಯಾವುದಾಯಿತು? ಎ ಕರೆಕ್ಟ್ ಸಿಂಟ್ಯಾಕ್ಟಿಕಲ್ಲಿ ಬಟ್ ಸಿಮ್ಯಾಂಟಿಕಲ್ಲಿ ಇನ್ಕರೆಕ್ಟ್. ಇದು ಸರಿ ಉತ್ತರ. ಇನ್ನು ನಮಗೆ ಪ್ರಶ್ನೆ ಬಂದಿದ್ದು ನೋಡೋಣ. ಸ್ಟಡಿ ಆಫ್ ಮೀನಿಂಗ್ ಇನ್ ಅ ಲ್ಯಾಂಗ್ವೇಜ್ ಈಸ್ ನೋನ್ ಆ್ಯಸ್. ಮೀನಿಂಗ್ ಬಗ್ಗೆ ಅಧ್ಯಯನ ಮಾಡ್ತೀವಿ, ಅದು ಯಾವುದು? ಸಿಮ್ಯಾಂಟಿಕ್ಸ್. ಇದು ಸರಿ ಉತ್ತರ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯುಕ್ತ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಸೊ ಹೀಗಾಗಿ ಇದನ್ನು ನೋಟ್ ಮಾಡಿಕೊಂಡು ನೀವು ಓದ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಿಂದ ನಿಮಗೇನಾದರೂ ಉಪಯುಕ್ತ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ಹೋಗ್ಬಿಟ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಚಾನಲ್ ಬಗ್ಗೆ ತಿಳಿಸಿ. ಹೊಸದಾಗಿ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಜೊತೆ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಬಹುದು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.